ಸುಪ್ರೀಂ ಕೋರ್ಟ್ನ ವಕೀಲರಾಗಿರುವಂತಹ ಧನಂಜಯ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಧನಂಜಯ ಅವರು ನಮಸ್ಕಾರ. ನಮಸ್ತೆ ಸರ್. ಇವತ್ತೇ ಅಧಿಸೂಚನೆ ಹೊರ ಬೀಳುತ್ತೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ. ಏನು ಹೇಳ್ತೀರಿ ಈಗ ಈ ವಿಚಾರವಾಗಿ? ಇದು ಅಂದ್ರೆ ಈ ಕರಡು ರೂಪದಲ್ಲಿ ಬಂದ ನಂತರ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಿತ್ತು. ಅಂಡ್ ವಿವಾದಕ್ಕೆ ಕಾರಣವಾಗುವಂತ ಅಂಶಗಳು ಏನಿದಾವೆ ಅಂದ್ರೆ ಅಂದ್ರೆ ವಿವಾದದ ನೆಲೆಗಟ್ಟು ಏನಿದೆ ಅಂದ್ರೆ ಭಾರತದ ಸಂವಿಧಾನ ಒಂದು ಧರ್ಮ ನಿರಕ್ಷೇಪಿತ, ಸೊ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಇಲ್ಲಿ ಏನಾಗತ್ತೆ ಅಂದ್ರೆ ಈಗ ಪಕ್ಕದ ನೆರೆ ರಾಷ್ಟ್ರಗಳಲ್ಲಿ ಸಂತ್ರಸ್ತರು ಅಥವಾ ಅಲ್ಲಿ ಹಿಂಸೆಗೆ ಒಳಗಾಗಿರುವಂತ ವ್ಯಕ್ತಿಗಳನ್ನ ನಮ್ಮ ದೇಶಕ್ಕೆ ಆಹ್ವಾನಿಸಿ ನಾವು ಪೌರತ್ವವನ್ನು ಕೊಡ್ತೀವಿ ಅನ್ನುವಂತ ಒಂದು ತತ್ವ ಇದ್ದ ಪಕ್ಷದಲ್ಲಿ ಈಗ ಚೀನಾ ಜೊತೆ ನಾವು ಭಾರತ ಲ್ಯಾಂಡ್ ಬಾರ್ಡರ್ ನ ಶೇರ್ ಮಾಡ್ಕೊಳ್ತೀವಿ. ಅಲ್ಲಿ ಮುಸಲ್ಮಾನರು, ಅಲ್ಪಸಂಖ್ಯಾತರು, ಉಗೈರ್ ಒಂದು ಪ್ರಾಂತ್ಯದಲ್ಲಿ ಬಹಳಷ್ಟು ಹಿಂಸೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಈ ಹೊಸ ಕಾನೂನಲ್ಲಿ ಸಾಂತ್ವನ ಇಲ್ಲ. ಅಥವಾ ಮಯನ್ಮಾರ್ 1937ರವರೆಗೆ ಮಯನ್ಮಾರ್ ಬ್ರಿಟಿಷ್ ಭಾರತದ ಅಂಗವಾಗಿತ್ತು. ಅಲ್ಲಿ ಮುಸಲ್ಮಾನರಿಗೆ ಅಂದ್ರೆ ರೋಹಿಂಗ್ಯಾಗಳಿಗೆ ಸಾಕಷ್ಟು ಹಿಂಸೆ ನೀಡಲಾಗ್ತಿದೆ. ಅವರಿಗೆ ಒಂದು ಸಾಂತ್ವನವನ್ನ ಈ ಕಾಯ್ದೆ ಕೊಡೋದಿಲ್ಲ. ಈ ವಾದ ಇದೆ. ಸೊ ಈ ವಾದವನ್ನ ಸರ್ಕಾರ ಸೂಕ್ತ ಮಟ್ಟದಲ್ಲಿ ಉತ್ತರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಸಾಂವಿಧಾನಿಕವಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದಾಗ ಸರ್ಕಾರ ಅದ್ರ ಬಗ್ಗೆ ಯಾವ ಉತ್ತರ ಕೊಡುತ್ತೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಭಾರತ ಒಂದು ವೇಳೆ ಹಿಂದೂ ರಾಷ್ಟ್ರ ಅಂತ ಪರಿಗಣಿಸೋದೇ ಆದ್ರೆ ಆಗೇನಾಗತ್ತೆ, ಈ ತರನಾದ ವಾದ ಉದ್ಭವಿಸೋದಿಲ್ಲ. ಯಾಕೆಂದ್ರೆ ಇಲ್ಲಿ ಹಿಂದೂಗಳಿಗೆ ಪ್ರಾಮುಖ್ಯತೆಯನ್ನ ನೀಡಬೇಕಾಗತ್ತೆ. ಸೊ ಭಾರತ ದೇಶದಲ್ಲಿ ಹಿಂದೆ ಹಿಂದೂಗಳಾಗಿದ್ದಂಥವ್ರು ನಂತರ ಒಂದು ವಿಭಾಗವಾದಾಗ ಆ ಭಾಗಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಯನ್ನ ಎದುರಿಸಿ ಅಲ್ಲಿ ನನ್ನ ಧ್ವನಿ ತಲುಪ್ತಾ ಇದ್ರೆ, ಸಾರಿ ಟು ಇಂಟರಪ್ಟ್. ಈ ಸಿಎಎ ಬಗ್ಗೆ ಪ್ರತಿಭಟನೆಗಳಾಗಿದ್ದು ಎರಡು ಸ್ವರೂಪದಲ್ಲಿ. ಒಂದು ಅಸ್ಸಾಂ ಹಾಗೆ ನಾರ್ತ್ ಈಸ್ಟರ್ನ್ ರಾಜ್ಯಗಳು ಹೇಳ್ತಾ ಇದ್ದಿದ್ದು, ಹೀಗೆ ಬರುವ ವಲಸಿಗರಿಗೆಲ್ಲ ನಾಗರಿಕತೆ ಕೊಟ್ಬಿಟ್ರೆ ನಮ್ಮ ಮೂಲ ಪೊಲಿಟಿಕಲ್ ರೈಟ್ಗೆ ಹಾನಿ ಆಗುತ್ತೆ, ಈ ಕಾರಣ ಕೊಡಬಾರ್ದು ಅಂತ ಹೇಳಿ. ಆ ಭಾಗವನ್ನು ಹೊರತುಪಡಿಸಿ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಾಗಿದ್ದು ಮುಸಲ್ಮಾನರಿಗೆ, ಅಂದ್ರೆ ಭಾರತದಲ್ಲಿರುವ ಮುಸಲ್ಮಾನರಿಗೆ ತಾವು ಈ ದೇಶದ ನಾಗರಿಕರು ಅಂತ ಪ್ರೂವ್ ಮಾಡಲಿಕ್ಕೆ ಐಡೆಂಟಿಟಿ ಪ್ರೂಫ್ಗಳನ್ನು ತೋರಿಸಿ ಅನೇಕರ ಹತ್ರ ಇಲ್ಲ, ಹೀಗಾಗಿ ಭಾರತದ ನಾಗರಿಕತೆಯನ್ನು ಕಳ್ಕೊಂಡು ಬಿಡ್ತಾರೆ ಅನ್ನೋ ಒಂದು, ಅದು ತಪ್ಪು ಕಲ್ಪನೆನೋ ಸರಿ ಕಲ್ಪನೆನೋ ವಾದ ಬೇರೆ. ಈ ಎರಡು ಪ್ರೊಟೆಸ್ಟ್ಗಳ ನಡುವೆ ಈಗ ಮತ್ತೊಮ್ಮೆ ಸಿಎಎ ಜಾರಿ ತರುವ ಪ್ರಯತ್ನ, ಈ ಡೌಟ್ಗಳು ಹಾಗೆ ಉಳಿದು ಬಿಟ್ಟಿದೆಯಲ್ಲ ಅಂತ ಹೇಳಿ. ನಿಜ. ಅಂದ್ರೆ ಏನಾಗುತ್ತೆ ಅಂದ್ರೆ ಭಾರತದ ಪರಿಸ್ಥಿತಿ ವಿಶ್ವದ ಬೇರೆ ಯಾವುದೇ ದೇಶದ ಪರಿಸ್ಥಿತಿ ಅಂತ ಇರೋದಿಲ್ಲ. ಯಾಕೆಂದ್ರೆ ಭಾರತ ಮತ್ತೆ ಬಾಂಗ್ಲಾದೇಶ ನಡುವೆ 4096 ಕಿಲೋಮೀಟರ್ ಬಾರ್ಡರ್ ಇದೆ. ಆ ಬಾರ್ಡರ್ ನಲ್ಲಿ ನದಿಗಳು ಬರುತ್ತವೆ, ಅಂಡ್ ಈವನ್ ಬೇ ಆಫ್ ಬೆಂಗಾಲ್ ಬರುತ್ತವೆ. ಮತ್ತೆ ಆ ಬಾರ್ಡರ್ ನಲ್ಲಿ ಕೆಲವು ಮನೆಗಳು ಯಾವ ರೀತಿ ಇದಾವೆ ಅಂದ್ರೆ ಗುಡಿಸಲುಗಳು. ನೀವು ಗುಡಿಸಲ ಒಳಗೋದಾಗ ಭಾರತದ ಮೂಲಕ ಒಳಗೋಗ್ತೀರಿ, ಗುಡಿಸಲ ಹೊರಗೆ ಬಂದಾಗ ಬಾಂಗ್ಲಾದೇಶವಾಗತ್ತೆ. ಸೊ ಈ ತರನಾದ ಒಂದು ಕ್ಲಿಷ್ಟ ಪರಿಸ್ಥಿತಿ ಇರೋದ್ರಿಂದ ಇದು ಸಾಂವಿಧಾನಿಕ ಬದ್ಧತೆಯನ್ನ ಐ ಥಿಂಕ್ ದಟ್ ಈಸ್ ಅ ಮ್ಯಾಟರ್ ಆಫ್ ಕಾಂಟ್ರವರ್ಸಿ. ಅದನ್ನ ಒಪ್ಕೋಬೇಕಾಗತ್ತೆ, ಕಾಂಟ್ರವರ್ಸಿ ಇದೆ ಅಲ್ಲಿ ಅಂತ. ಅಂಡ್ ಪಾಕಿಸ್ತಾನದಿಂದ ಬರುವಂತ ಹಿಂದೂಗಳಿಗೆ ನಾವು ಸಾಂತ್ವನವನ್ನ ಕೊಡೋದ್ರ ಜೊತೆಗೆ ನಮ್ಮ ಸಂವಿಧಾನದ ನೀತಿಯಲ್ಲಿ ಪಾಕಿಸ್ತಾನದಲ್ಲಿ ತುಳಿತಕ್ಕೊಳಗಾಗ್ತಿರುವಂತ ಮುಸಲ್ಮಾನ ಅಹಮದಿಯ ಪಂಗಡ ಇದೆ. ಅಹಮದಿಯ ಪಂಗಡಕ್ಕೂ ಕೂಡ ನಾವು ಒಂದು ಸಾಂತ್ವನವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳುತ್ತೆ ವಾದ ಮಾಡೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಅಂದ್ರೆ ನಾನು ವಕೀಲನಾಗಿ ಮಾತನಾಡ್ತಿರುವಂತದ್ದು, ನನ್ನ ವೈಯಕ್ತಿಕ ಭಾವನೆಯನ್ನ ನಾನು ಹೊರ ಹಾಕ್ತಿಲ್ಲ. ನಾನು ಹೇಳ್ತಿರುವಂತದ್ದು ಭಾರತದಲ್ಲಿ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರೋದ್ರಿಂದ ಕಾನ್ಸ್ಟಿಟ್ಯೂಷನ್ ನ ಅಡಿಯಲ್ಲಿ ಈ ನೀತಿಯ ಜಾರಿ ಕಷ್ಟವಾಗತ್ತೆ. ಈಗ ಒಂದು ಪ್ರಶ್ನೆ, ಕಳೆದ ಬಾರಿ ಈ ಒಂದು ಪ್ರತಿಭಟನೆಗಳಾದಾಗ ದೇಶಾದ್ಯಂತ 100 ಜನಕ್ಕಿಂತಲೂ ಹೆಚ್ಚು ಜನ ಮೃತಪಟ್ಟಿದ್ರು. ಈಗ ಕಳೆದ ಬಾರಿ ಅದು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ಮತ್ತು ಈಗ ಬದಲಾದ ಸಂದರ್ಭದಲ್ಲಿ ಏನು ವ್ಯತ್ಯಾಸ ಇದೆ? ಆವಾಗ ಹೇಗಿತ್ತು ಹಾಗೇನೇ ಇದೆಯಾ? ಇವಾಗ ಜಾರಿ ಮಾಡುವಾಗಲೂ ಕೂಡ ಅದೇ ರೀತಿ ಇರತ್ತಾ? ಅದೇ ರೀತಿ ಇದೆ, ಯಾವುದೇ ಬದಲಾವಣೆ ಅಂದ್ರೆ ಪ್ರತಿಭಟನೆಗೆ ಫಾರಂ ಲಾಸ್ ಏನಿತ್ತು, ಪ್ರತಿಭಟನೆಗೆ ಕೇಂದ್ರ ಸರ್ಕಾರ ಪ್ರತಿಭಟನೆಯ ಪ್ರತಿಕ್ರಿಯೆ ಆಗಿ ಅದನ್ನ ವಿಡ್ರಾ ಮಾಡಿದ್ರು. ಬಟ್ ಆದ್ರೆ ಸಿಎ ನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಪ್ರತಿಭಟನೆ ಸಮಯದಲ್ಲಿ ಯಾವ ಸ್ವರೂಪದಲ್ಲಿತ್ತು ಅದೇ ಸ್ವರೂಪದಲ್ಲಿ ಇದೆ ಈಗಲೂ ಕೂಡ.
ಸೊ ಇದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣವಾಗಬಹುದು. ಯಾಕೆ ಅಂದ್ರೆ ಆ ತರನಾದ ವಾದವನ್ನ ಮುಂದಿಟ್ಟಾಗ ಬಹಳ ಕಷ್ಟವಾಗತ್ತೆ. ಆದ್ರೆ ಒಂದು ಭಾರತೀಯ ಮುಸ್ಲಿಮರಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನ ಸಾರಿ ಸಾರಿ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಭಾರತೀಯ ಮುಸ್ಲಿಮರಿಗೆ ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಆದ್ರೆ ಅವರ ಒಂದು ವಾದ ಏನಿರಬಹುದು ಅಂದ್ರೆ, ಈ ರೀತಿ ಹಿಂದೂ ರಾಷ್ಟ್ರದಲ್ಲಿ ಮಾಡಬಹುದಾದನ್ನ ಈ ಸಂವಿಧಾನದಡಿ ಮಾಡಿದಾಗ ಬರುವ ದಿನಗಳಲ್ಲಿ ಭಾರತೀಯ ಮುಸಲ್ಮಾನರ ಒಂದು ಆಕ್ಚುಲಿ ಏನಿದೆ ಪ್ರೊಟೆಕ್ಷನ್ ಇದೆ ಅದು ಕೂಡ ಸ್ಟ್ರಿಪ್ ಆಗ್ಬೋದಲ್ಲ ಅನ್ನುವ ಭೀತಿಯಿಂದ ಮಾತನಾಡಬಹುದೇ ವಿನ ಈ CAA ಜಾರಿ ಮಾಡೋದ್ರಿಂದ ಭಾರತೀಯ ಮುಸಲ್ಮಾನರಿಗೆ ಸಮಸ್ಯೆ ಇಲ್ಲ. ಅದನ್ನ ಸಮಸ್ಯೆ ಇದೆ ಅಂತ ಹೇಳುವಂತ ತಪ್ಪು. ಧನಂಜಯ ಸರ್, ನೀವು ಆಗ್ಲೇ ಉತ್ತರಿಸುವಾಗ ಒಂದು ಬಹಳ ವ್ಯಾಲಿಡ್ ಮಾತನ್ನು ಹೇಳ್ತಾ ಇದ್ರಿ. ನೋಡಿ, ಭಾರತದ ಯಾವುದೇ ಕಾನೂನಲ್ಲೂ ಅಥವಾ ನಮ್ಮ ಸಂವಿಧಾನದಲ್ಲೂ ಭಾರತೀಯ ನಾಗರಿಕತೆಯನ್ನ ಪಡ್ಕೊಳ್ಳಿಕ್ಕೆ ಧರ್ಮ ಅನ್ನೋದು ಕ್ರೈಟೀರಿಯಾ ಆಗಿರ್ಲಿಲ್ಲ ಇಲ್ಲಿವರೆಗೂ. ಈ ಕಾಯ್ದೆ ಜಾರಿಗೆ ಬಂದ್ರೆ ಅದು ಆಗ್ಬಿಡುತ್ತೆ ಅನ್ನೋ ಆತಂಕ ಗ್ಲೋಬಲಿ ವಿಶ್ವ ಮಟ್ಟದಲ್ಲಿ ಈ ಕಾಯ್ದೆಗೆ ವಿರೋಧ ವ್ಯಕ್ತವಾಗಲಿಕ್ಕೆ ಪ್ರಮುಖ ಕಾರಣ ಆಯಿತು. ಈಗಲೂ ಕೂಡ ಹಾಗೆ ಇದೆ. ಈಗ ಜಾರಿ ಬಂದರೂ ಕೂಡ ಅದೇ ರೀತಿಯ ವಿರೋಧ ವ್ಯಕ್ತವಾಗುತ್ತೆ. ಹೌದು, ನಿಜ. ಬಟ್ ಆದ್ರೆ ಒಂದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. 1971 ಇಂಡೋ ಪಾಕ್ ವಾರ್ ಆದ ನಂತರ ಕೆಲವು ಪಾಲಿಸಿಗಳ ಮೂಲಕ, ಅಂದ್ರೆ ದೊಡ್ಡ ಮಟ್ಟದ ಒಂದು ಕಾನೂನಿನ ಬದಲಾವಣೆ ಅಲ್ಲ, ಕೇವಲ ಸಣ್ಣ ಪ್ರಮಾಣದ ನೀತಿಯ ಬದಲಾವಣೆಯ ಮೂಲಕ ಪಾಕಿಸ್ತಾನದಿಂದ ಬಂದಂತ ಹಿಂದೂಗಳಿಗೆ ಪೌರತ್ವವನ್ನ ಕೊಟ್ಟಿದ್ದೀವಿ. ಸೊ ಅದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ರೀತಿ ಆಗಿಲ್ಲ ಅಂತಲ್ಲ, ಆ ರೀತಿ ಆಗಿದೆ. ಬಟ್ ಆದ್ರೆ ಏನಾಗತ್ತೆ ಅಂದ್ರೆ, ಇದು ಒಂದು ವ್ಯಾಪಕವಾಗಿ ಮಾಡ್ಲಿಕ್ಕೆ ಮುಂದಾಗ್ತಿರೋದ್ರಿಂದ, ಅಂದ್ರೆ ಆಲ್ ಸೆಡ್ ಅಂಡ್ ಡನ್ ಏನಾಗುತ್ತೆ, ಮುಸಲ್ಮಾನರನ್ನ ದಾರಿ ತಪ್ಪಿಸ್ಲಿಕ್ಕೂ ಕೂಡ ಇರುತ್ತೆ. ತುಂಬಾ ಜನ ಕಾಯ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಇದು ಸ್ಪಷ್ಟವಾಗಿ ಅರ್ಥ ಮಾಡದೆ ಕೇವಲ ಒಂದು ಭಯದ ಒಂದು ವಾತಾವರಣ ಸೃಷ್ಟಿ ಮಾಡಿ, ಅದು ಕೂಡ ಅದು ಖಂಡನೀಯ, ಅದು ಆಗ್ಕೂಡ್ದು. ಸೊ ಇದನ್ನ ಸಾಂವಿಧಾನಿಕ ಒಂದು ನೆಲೆಗಟ್ಟಿನಲ್ಲಿ ನೋಡೋದಾದ್ರೆ, ಅದನ್ನ ನಾನು ಅಂದ್ಕೊಂಡಿದ್ದೀನಿ ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಅವರು ಆ ನೆಲೆಗಟ್ಟಿನಲ್ಲಿ ನೋಡ್ತಿಲ್ಲ ಅಂತ. ಅವರಿಗೆ ಭಯವನ್ನ ತುಂಬಲಾಗಿದೆ ಅವರ ಮನಸ್ಸಿನಲ್ಲಿ, ಇಲ್ಲ ಸಲ್ಲದ. ಯಾಕೆಂದ್ರೆ ಈ CAA ಮಾಡ್ಲಿಕ್ಕೆ ಹೊರಟಿರುವಂತದ್ದನ್ನ 1971 ಆದ ನಂತರ ಸಣ್ಣ ಪ್ರಮಾಣದಲ್ಲಿ ಆಗ್ಲೇ ಮಾಡಿತ್ತು. ಅಂದಿನ ಸರ್ಕಾರಗಳು ಮಾಡಿದವೆ. ಬಾಂಗ್ಲಾದೇಶದಿಂದ ಬಂದಂತವರು ಮತ್ತೆ ಪಾಕಿಸ್ತಾನದಿಂದ ಬಂದಂತ ಹಿಂದೂಗಳಿಗೆ ಪೌರತ್ವವನ್ನ ಕೊಡ್ಲಾಗಿದೆ. ಅಲ್ಲ, ಈಗ ಅಕ್ರಮ ವಲಸಿಗರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇದು ಪ್ರಮುಖವಾಗಿ ಚರ್ಚೆ ಆಗಬೇಕು ಹೊರತಾಗಿ ಉಳಿದ ಮುಸ್ಲಿಮರು, ಉಳಿದ ದೇಶದ ಬೇರೆ ಬೇರೆ ಕಡೆಗಳಲ್ಲಿರೋರು ಅಂತೇಳಿ ಚರ್ಚೆ ಆಗೋದಕ್ಕೆ ಅವಕಾಶನೇ ಇಲ್ಲ ಅಂತ. ಕರೆಕ್ಟ್. ಬಟ್ ಅಕ್ರಮ ಅಂತ ಹೇಳಿದಾಗ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಎಷ್ಟು ವರ್ಷಗಳಿಂದ ಬಂದಿದ್ದಾರೆ ಅಂತ. ಅಂದ್ರೆ ಈಗ 30 ವರ್ಷಗಳ ಹಿಂದೆ ಬಂದಂತವರ ಗತಿ ಏನಾಗುತ್ತೆ. ಮತ್ತೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಈ ಅಸ್ಸಾಂ ಅಕಾರ್ಡ್ 1986 ಅಸ್ಸಾಂ ಅಕಾರ್ಡ್ ಏನಿದೆ, ಅದು ಸುಪ್ರೀಂ ಕೋರ್ಟ್ ನಲ್ಲಿ ಈವರೆಗೆ ಇತ್ಯರ್ಥವಾಗಿಲ್ಲ. ಸೊ ಸುಪ್ರೀಂ ಕೋರ್ಟ್ ನಲ್ಲಿ 30 ವರ್ಷಗಳ ಕಾಲ, 40 ವರ್ಷಗಳ ಕಾಲ ಬಾಕಿ ಉಳಿಸ್ಕೊಂಡಾಗ ಏನಾಗುತ್ತೆ. ಈಗ 2003ರಲ್ಲಿ ಅಕ್ರಮ ವಲಸಿಗರು ಅಂತೇಳಿ ಭಾರತವೇ ಉಲ್ಲೇಖ ಮಾಡ್ತಲ್ಲ, ಅವರ ಮಕ್ಕಳು ಕೂಡ ಅಕ್ರಮ ವಲಸಿಗರಾಗ್ತಾರೆ ಮತ್ತು ಅವರನ್ನ ಗಡೀಪಾರು ಮಾಡಬಹುದು ಅಂತ ಆಯ್ತಲ್ಲ. ಯಾವಾಗ ಅಸ್ಸಾಂನಲ್ಲಿ ಈ ವಲಸಿಗರಿಂದಾಗಿ ಅಸ್ಸಾಮಿ ಭಾಷೆ ಎರಡನೇ ಭಾಷೆ ಆಗ್ಲಿಕ್ಕೆ ಶುರುವಾಯಿತು, ಬಾಂಗ್ಲಾ ಭಾಷೆ ಅಥವಾ ವಲಸಿಗರೇನು ಬಂದಿದ್ರು, ಅಕ್ರಮವಾಗಿ ಬಂದಿದ್ರು, ಅವರ ಭಾಷೆ ಪ್ರಥಮವಾಗ್ಲಿಕ್ಕೆ ಶುರುವಾಯಿತು. ಅದು ಆತಂಕಕ್ಕೆ ಕಾರಣವಾಯಿತು. ನಿಜ. ಬಟ್ ಅಸ್ಸಾಂನ ಪರಿಸ್ಥಿತಿಯನ್ನ ನೀವು ಗಮನಿಸಿದ್ರೆ ಕೂಲಂಕುಷವಾಗಿ, ಅಲ್ಲಿ ಏನ್ ಕಾಣುತ್ತೆ ಅಂದ್ರೆ, ಮೊದಲು ನೇಪಾಳಿಯರನ್ನು ಕೂಡ ಹೊರಗಿನವರು ಅಂತ ಅವರ ವಿರುದ್ಧ ಹಾಸ್ಟಿಲಿಟಿ ಇತ್ತು. ಮತ್ತೆ ಮಾರ್ವಾರಿಗಳ ವಿರುದ್ಧವೂ ಕೂಡ ಇತ್ತು. ನಂತರ ಬಾಂಗ್ಲಾದೇಶದಿಂದ ಬಂದಂತ ಹಿಂದೂಗಳ ವಿರುದ್ಧವೂ ಇತ್ತು. ಬಟ್ ಆದ್ರೆ ಹೋಗ್ತಾ ಏನಾಯ್ತು, ನೇಪಾಳಿಗಳ ವಿರುದ್ಧ ಇರೋ ಹಾಸ್ಟಿಲಿಟಿ ಕಡಿಮೆ ಆಯ್ತು, ಮಾರ್ವಾರಿಗಳ ವಿರುದ್ಧ ಹಾಸ್ಟಿಲಿಟಿ ಕಡಿಮೆ ಆಯ್ತು, ಬಾಂಗ್ಲಾದೇಶ ಬಂದಂತ ಹಿಂದೂಗಳ ವಿರುದ್ಧ ಕಮ್ಮಿ ಆಯ್ತು, ಬಾಂಗ್ಲಾದೇಶದಿಂದ ಬಂದಂತ ಮುಸಲ್ಮಾನರ ವಿರುದ್ಧ ಮಾತ್ರವೇ ಹಾಸ್ಟಿಲಿಟಿ ಜಾಸ್ತಿ ಆಗ್ತಾ ಹೋಯ್ತು. ಸೊ ಇದು ಜಟಿಲವಾದಂತ ಒಂದು ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ವಿಸ್ತೃತ ಚರ್ಚೆಗೆ ಖಂಡಿತ ಸೂಕ್ತ. ಹಾಗಿದ್ರೆ ಒಂದು ವೇಳೆ ಈಗ ಪಾಕಿಸ್ತಾನಿ ಒಬ್ಬ ಇದ್ದಾನೆ ಅಂತ ಇಟ್ಕೊಳ್ಳಿ, ಒಬ್ಬ ಮುಸ್ಲಿಂ ಪಾಕಿಸ್ತಾನಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಆತನಿಗೆ ಭಾರತದ ಪ್ರಜೆ ಆಗಬೇಕು ಅಂತಿದೆ, ಆತನಿಗೆ ಆಗಿದ್ರೆ ಅವಕಾಶವೇ ಇಲ್ವಾ ಇದರಲ್ಲಿ? ಆಗಿದ್ರೆ ಮುಸ್ಲಿಂ ಪ್ರಜೆ ಕೇವಲ ಪ್ರಜೆ ಆಗಿದ್ರೆ ಸಾಲದು. ಈಗ ಆತ ಮುಸಲ್ಮಾನ ಆದ್ರೆ ಆತನಿಗೆ ಅವಕಾಶವೇ ಇಲ್ಲ ಅಂತ ಹೇಳಿ. ಅದೇ ಧನಂಜಯ್ ಸರ್, ಇದು ವೆರಿ ಕ್ಲಿಯರ್ಲಿ ಹೇಳುತ್ತೆ ನೋಡಿ, ಅಫ್ಘಾನಿಸ್ತಾನ ಹಾಗೆ ಪಾಕಿಸ್ತಾನ, ಬಾಂಗ್ಲಾದೇಶದಿಂದ ಬರುವ ಧಾರ್ಮಿಕ ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕೆ ಶೋಷಿತರಾಗಿ ಭಾರತಕ್ಕೆ ವಲಸೆ ಬಂದಿರುವವರು. ಅಂದ್ರೆ ಈ 3 ರಾಷ್ಟ್ರಗಳಲ್ಲೂ ಕೂಡ ಧರ್ಮದ ವಿಚಾರದಲ್ಲಿ ನೋಡಿದಾಗ ಮುಸಲ್ಮಾನರು ಅಲ್ಪಸಂಖ್ಯಾತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರನ್ನ ನಾವಿದ್ರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾ ಇಲ್ಲ ಅನ್ನೋ ವಾದ ಸರಿಯಲ್ವಾ ಅಂತ ಹೇಳಿ, ಆಸ್ ಅ ಲಾ ಪ್ರಾಕ್ಟೀಷನರ್ ನೀವು ಹೇಗೆ ಗಮನಿಸ್ತೀರಿ ಇದನ್ನ ಅಂತ? ಮುಸಲ್ಮಾನರೇ, ಅಹಮದಿಯರು ಮುಸಲ್ಮಾನರೇ ಆಗಿರ್ತಾರೆ. ಬಟ್ ಪಾಕಿಸ್ತಾನಲ್ಲಿ ಅವ್ರಿಗೆ ಬಹಳ ಹಿಂಸೆಯನ್ನ ಕೊಡ್ಲಾಗತ್ತೆ.
ಕೊಡ್ಲಾಗ್ತಿದೆ ಈಗಲೂ ಕೂಡ. ಅದ್ರ ವಿಚಾರವಾಗಿ ಯುನೈಟೆಡ್ ನೇಷನ್ಸ್ ಸಾಕಷ್ಟು ಒಂದು ಎಚ್ಚರಿಕೆಯನ್ನು ಕೂಡ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಬಟ್ ಸೊ ಅವ್ರಿಗೆ ಅವಕಾಶ ಇಲ್ಲ ಈ ಒಂದು ಕಾನೂನಿನಡಿ. ಆ ಕಾರಣಕ್ಕೋಸ್ಕರ ಇದರ ಸಂವಿಧಾನದ ಬದ್ಧತೆಯ ಬಗ್ಗೆ ಪ್ರಶ್ನೆಗಳು ಖಂಡಿತ ಉದ್ಭವ ಆಗಿದ್ದಾವೆ. ಈಗ ಒಬ್ಬ ಜನಸಾಮಾನ್ಯ ಈಗ KV ಧನಂಜಯ ಅವರ ಹತ್ರ ಇದೇನು ಕಾನೂನು ಸರ್ ಅಂತ ಕೇಳಿದ್ರೆ ಅವ್ರಿಗೆ ಏನು ಉತ್ತರ ಕೊಡ್ತೀರಿ ನೀವು? ಈ ಕಾನೂನು ಪ್ರಮುಖವಾಗಿ ಹಿಂದೂ ಧರ್ಮದವರಾಗಿದ್ದು ನೆರೆ ರಾಷ್ಟ್ರಗಳಲ್ಲಿ ತುಳಿತಕ್ಕೆ ಒಳಗಾಗಿದ್ದ ಪಕ್ಷದಲ್ಲಿ ಅವರಿಗೆ ಒಂದು ರಕ್ಷಣೆಯನ್ನು ಕೊಡುವಂತ ಒಂದು ಹ್ಯುಮ್ಯಾನಿಟೇರಿಯನ್ ಲಾ ಅಂತ ಹೇಳ್ಬೇಕಾಗತ್ತೆ, ಮಾನವೀಯ ಒಂದು ಕಾನೂನು ಅಂತ ಖಂಡಿತ ಹೇಳ್ಬೇಕಾಗತ್ತೆ. ಸೊ ಯಾಕೆಂದ್ರೆ ಇದು ಬೇರೆಯವ್ರಿಗೆ ನೊಂದ ಎಲ್ಲರಿಗೂ ಕೂಡ ಇದು ಆಶ್ರಯ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಇದು ಮಾನವೀಯ ಕಾನೂನು ಅಂತ ಹೇಳ್ಬಾರ್ದು ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಮಾನವೀಯ ಕಾನೂನು. ಈಗ ರಾಜೀವ್ ಗಾಂಧಿ ಕಾಲದಲ್ಲೂ ಈ ರಾಜೀವ್ ಗಾಂಧಿ ಕಾಲದಲ್ಲೂ ಕೂಡ CAA ಇತ್ತು, ಆಮೇಲೆ ವಾಜಪೇಯಿ ಕಾಲದಲ್ಲೂ ಇತ್ತು, ಮೋದಿ ಕಾಲದಲ್ಲೂ ಇದೆ. ಏನು ವ್ಯತ್ಯಾಸ ಸರ್ ಅದರಲ್ಲಿ? ಅದೇ ಈಗ ಏನಾಗುತ್ತೆ ಅಂದ್ರೆ ಕಾಯ್ದೆ ರೂಪದಲ್ಲಿ ಬರ್ತಾ ಇದೆ. ಮೊದಲೆಲ್ಲ ಒಂದು ಸಣ್ಣ ಪ್ರಮಾಣದ ನೀತಿ ರೂಪದಲ್ಲಿತ್ತು, ಬಟ್ ಈಗ ಕಾಯ್ದೆ ರೂಪದಲ್ಲಿ ಬರ್ತಿದೆ. ಧನಂಜಯ ಅವರೇ, ನೀವು ವಕೀಲರಾಗಿದ್ರು ಕೂಡ ಗ್ಲೋಬಲ್ ಲೆವೆಲ್ ಅಲ್ಲಿ ಆಗುವ ವಿದ್ಯಮಾನಗಳನ್ನ ಗಮನಿಸ್ತಿದ್ದೀರಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ. ನೋಡಿ, CAA ಕಳೆದ ಬಾರಿ ಇಂಪ್ಲಿಮೆಂಟ್ ಮಾಡೋ ಸಂದರ್ಭದಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ಯುನೈಟೆಡ್ ನೇಷನ್ಸ್ ಹೈ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಇದನ್ನ ಫಂಡಮೆಂಟಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಕರೆದಿತ್ತು. ಈ ರೀತಿಯ ಕ್ರಮವನ್ನ ಜಾರಿಗೆ ತರೋದು ಫಂಡಮೆಂಟಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ. ಭಾರತ ಇನ್ ಕೇಸ್ ಈ ರೀತಿಯ ವಾದದ ನಡುವೆ ಕೂಡ ಜಾರಿಗೆ ತಂದಿದ್ದೇ ಅದರಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಮೇಲೆ ಪ್ರಭಾವಗಳು ಅಥವಾ ಒತ್ತಡಗಳು ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾದ ಅನಿವಾರ್ಯತೆ ಬರುತ್ತೆ ಅಂತ ಹೇಳಿ? ವೆಲ್, ಮೊದಲನೇದಾಗಿ ಇದು ಜಾರಿಯಾಗುವ ವಿಧಾನ ಏನಿದೆ ಅದನ್ನ ಗಮನಿಸಿ ಮಾತ್ರ ವಿಶ್ವದ ಬೇರೆ ರಾಷ್ಟ್ರಗಳಿರ್ಬೋದು ಅಥವಾ ವಿಶ್ವಸಂಸ್ಥೆ ಇರ್ಬೋದು ಜಾರಿಯಾಗುವ ವಿಧಾನ ಏನಿದೆ ಅದನ್ನ ಗಮನಿಸಿ ನಂತರ ಯಾವುದೇ ತರನಾದ ಒಂದು ಕ್ರಿಟಿಸಿಸಮ್ ಹೊರ ಹಾಕತ್ವೆ ಅಂತ ಭಾವಿಸ್ತಿದ್ದೀನಿ. ಯಾಕೆ ಅಂದ್ರೆ ಕಾನೂನು ಯಾವುದೇ ರೂಪದಲ್ಲಿದ್ರೂ ಕೂಡ ಜಾರಿ ಪ್ರಮುಖವಾಗತ್ತೆ ಈ ಜಾಗತಿಕ ಮಟ್ಟದಲ್ಲಿ ನಾವು ನೋಡೋದಾದ್ರೆ. ಸೊ ಏತಕ್ಕೆ ಅಂದ್ರೆ ಒಂದು ವೇಳೆ ಈ ಕಾನೂನಿನ ಮೂಲಕ ನಿರಾಶ್ರಿತರು ಮತ್ತೆ ತುಳಿತಕ್ಕೆ ಒಳಗಾಗಿರುವಂತ ಹಿಂದೂಗಳಿಗೆ ಇಲ್ಲಿ ಭಾರತದಲ್ಲಿ ಆಶ್ರಯ ಸಿಗುತ್ತೆ ಅನ್ನೋದೇ ಆದ್ರೆ ಅದನ್ನ ತಪ್ಪಿಸುವಂತದ್ದು ತಪ್ಪು ಅಂತ ಖಂಡಿತ ವಿಶ್ವಸಂಸ್ಥೆ ಭಾವಿಸುತ್ತೆ. ಸೊ ಆ ಕಾನೂನಿನಲ್ಲಿರುವ ಅಂದ್ರೆ ಕಾನೂನಿನಲ್ಲಿ ಸ್ವಲ್ಪ ಮಾರ್ಪಾಡು ಮಾಡಿ ಅಂತ ವಿನಂತಿ ಮಾಡ್ಬೋದೇ ವಿನಃ ಕಾನೂನನ್ನ ಏಕಾಏಕಿ ತಪ್ಪು ಅಥವಾ ಕಾನೂನನ್ನ ಒಂದು ಸ್ಟಾಪ್ ಮಾಡಬೇಕು ಅಂತ ಹೇಳೋ ಒಂದು ಸ್ಥಿತಿ ಬರೋದಿಲ್ಲ. ಸೊ ಜಾರಿ ಯಾವ ರೀತಿ ಆಗತ್ತೆ ಅಂತ ನೋಡ್ಬೇಕಾಗತ್ತೆ. ಅಂಡ್ ಆಲ್ ಸೆಡ್ ಅಂಡ್ ಡನ್ ಕಳೆದ ಬಾರಿ ಐ ಥಿಂಕ್ ಕಮ್ಯುನಿಕೇಶನ್ ಅಲ್ಲಿ ಕೇಂದ್ರ ಸರ್ಕಾರ ತಪ್ಪು ಮಾಡಿತ್ತು ಅಂತ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಕಮ್ಯುನಿಕೇಶನ್ ನಲ್ಲಿ ಇದು ಮುಸಲ್ಮಾನರ ವಿರುದ್ಧ ಕಾನೂನು ಅಂತ ಹೇಳಿದ್ದು ತಪ್ಪಾಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಇದು ವಿರುದ್ಧವಾದ ಕಾನೂನು ಅಂತ ಭಾವಿಸ್ಕೊಡ್ದು. ಸೊ ಈ ಕಾನೂನಿನ ಒಂದು ಓರಿಯಂಟೇಶನ್ ಅನ್ನೇ ತಪ್ಪು ದಿಕ್ಕಿನಲ್ಲಿ ಹೋಗಿದೆ ಬಿಕಾಸ್ ಆಫ್ ಪುವರ್ ಕಮ್ಯುನಿಕೇಶನ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಧನ್ಯವಾದಗಳು ಸರ್ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ.